ನಮಸ್ಕಾರ ಸ್ನೇಹಿತರೆ UPSC ಇಂದ ಕೊನೆಗೂ ನೋಟಿಫಿಕೇಶನ್ ರಿಲೀಸ್ ಆಗಿದೆ. 933 ಪೋಸ್ಟ್ ಗಳಿಗೆ ಅಧಿಸೂಚನಾ ಪ್ರಕಟ ಆಗಿದೆ. ಏನಾದ್ರು ಬಿಗ್ ಚೇಂಜಸ್ ಆಗಿದೆಯಾ? ತುಂಬಾ ಜನ ತುಂಬಾ ರೂಮರ್ಸ್ ಗಳು ಹೇಳ್ತಾರೆ ಸಿಲೆಬಸ್ ಚೇಂಜ್ ಮಾಡಬಹುದು, ಓಕೆ ಎನಿಥಿಂಗ್ ಇಸ್ ವಿಲ್ ಬಿ ಚೇಂಜ್ ಅಂತ. ನೋಡಿ, ಚೇಂಜ್ ಅಂತಕ್ಕಂಥದ್ದು ಏನಿದೆ ಒಂದಷ್ಟು ಆಗಿದೆ ನೋಟಿಫಿಕೇಶನ್, ಅದನ್ನು ಕೂಡ ಸ್ಮಾಲ್ ಚೇಂಜಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಜೊತೆಗೆ ಬಿಗ್ ಚೇಂಜ್ ಅಂದ್ರೆ ಈ ನೋಟಿಫಿಕೇಶನ್ ಅಲ್ಲ, ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ, ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆ ಅವ್ರು ಏನಕ್ಕೆ ನೋಟಿಫಿಕೇಶನ್ ಪೋಸ್ಟ್ಪೋನ್ ಮಾಡಿದ್ರು ಅಂದ್ರೆ ಕ್ಯಾಡರ್ ಗಳನ್ನ ಚೇಂಜ್ ಮಾಡೋದು. ಅಂದ್ರೆ ಸರ್ಕಲ್, ಮೊದಲು ಕರ್ನಾಟಕ ಸರ್ಕಲ್, ತಮಿಳುನಾಡು ಸರ್ಕಲ್, ಈ ತರ ಇಲ್ಲ, ಇವಾಗ ಮಿಕ್ಸ್ಡ್ ಇದೆ. ಅದು ನಿಮಗೆ UPSC ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಅದು ಅನೌನ್ಸ್ ಮಾಡಿದ್ರು ಲಾಸ್ಟ್ ವೀಕ್, ಒಂದು 3-4 ಡೇಸ್, ಅದು ಲಾಸ್ಟ್ ವೀಕ್ ಅನ್ಕೋತೀನಿ. ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಇನ್ ನೋಟಿಫಿಕೇಶನ್ ಏನ್ ಚೇಂಜ್ ಆಗಿದೆ ಅಂತ ನೋಡಕ್ಕಿಂತ ಮುಂಚೆ ಫಸ್ಟ್ ವೇಕೆನ್ಸೀಸ್ ಗಳು ನೋಡೋಣ. ನೋಡಿ, ಲಾಸ್ಟ್ ಪ್ರೀವಿಯಸ್ ಇಯರ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ, ನೋಡಿ ಲಾಸ್ಟ್ ಇಯರ್ ಕೂಡ 979 ವೇಕೆನ್ಸಿ ಇತ್ತು ನೋಟಿಫಿಕೇಶನ್. ಆಮೇಲೆ ಅದನ್ನ ಇನ್ಕ್ರೀಸ್ ಕೂಡ ಮಾಡಿದ್ರು. ಈ ವರ್ಷನೂ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ಈಗ ಅಟ್ ಪ್ರೆಸೆಂಟ್ ಏನ್ ನೋಟಿಫಿಕೇಶನ್ ಬಿಟ್ಟಿದ್ರೆ 933 ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಏನು ಅಷ್ಟೊಂದೇನು ವೇರಿಯೇಷನ್ಸ್ ಇಲ್ಲ ನೋಡ್ತಾ ಹೋದ್ರೆ ಇಲ್ಲಿ. ಓಕೆ, ಆಲ್ಮೋಸ್ಟ್ ಒಂದು 50 ಪೋಸ್ಟ್ ಆ ಕಡೆ ಈ ಕಡೆ ಆಗುತ್ತೆ ಪ್ರತಿ ವರ್ಷ ಕೂಡ. ಸೊ ಇಟ್ ಈಸ್ ತುಂಬಾ ಕಮ್ಮಿ ಅಂತಿಲ್ಲ. 2020 ಅದಕ್ಕಿಂತ 21 ಹೋಲ್ಸ್ಕೊಂಡ್ರೆ ಕಮ್ಮಿ ಅಂತೇನಿಲ್ಲ, ಒಳ್ಳೆ ಸೆಟ್ ಆಫ್ ಪೋಸ್ಟ್ ಗಳನ್ನೇ ಬಿಟ್ಟಿದ್ದಾರೆ. ಇನ್ನು ಅದರಲ್ಲಿ 33 ವೇಕೆನ್ಸೀಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದೆ. ಓಕೆ, ಬೇರೆ ಬೇರೆ ಲೋ ವಿಷನ್ಸ್ ಎಷ್ಟು ಅಂತೆಲ್ಲ ಕೊಟ್ಟಿದ್ದಾರೆ, ಅದು ನೀವು ನೋಡ್ಕೊಳ್ಳಿ ಅಪ್ಲೈ ಮಾಡ್ಬೇಕಾದ್ರೆ ನೋಟಿಫಿಕೇಶನ್ ಅಲ್ಲಿ ಇರುತ್ತೆ. ಅಂಡ್ ಇಲ್ಲಿ ಮೇಜರ್ ಚೇಂಜಸ್ ಏನು ಅಂತಂದ್ರೆ, ನೋಡಿ ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥ ಚೇಂಜಸ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮ ಯೂನಿವರ್ಸಲ್ ರಿಜಿಸ್ಟರ್ ನಂಬರ್ UR ಅನ್ನ ಒಂದ್ಸಲ ಬೇಕಾದ್ರೆ ಚೇಂಜ್ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ? ನೀವು UPSC ಸಂಬಂಧಪಟ್ಟಂತೆ ಎನಿ ಜಾಬ್ಸ್ ಗಳು ಪ್ರೀವಿಯಸ್ ಇಂದ ಅಪ್ಲೈ ಮಾಡ್ಕೊಂಡು ಬರ್ತಿದ್ರೆ, ನೀವು ಲಾಗಿನ್ ಆಗಿ ನಿಮ್ಗೆ ಒಂದು URN ಇರುತ್ತೆ, ಅದ್ರ ಮುಖಾಂತರ ಅದನ್ನ ಬೇಕಾದ್ರೆ ನೀವು ಚೇಂಜ್ ಮಾಡಿ ಬೇರೆದು URN ಇನ್ನೊಂದ್ಸಲ ಲಾಗಿನ್ ಮಾಡಬಹುದು. ಬಟ್ ಒಂದ್ಸಲ ಮಾಡಬಹುದು ಅಷ್ಟೇ, ಪದೇ ಮಾಡಂಗಿಲ್ಲ ಅಂತ ಬೋದು. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನೀವು ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಓಕೆ, ಮೊದಲು ಒಂದು ಫೋಟೋ ಹಾಕ್ತಿದ್ರಲ್ಲ, ಹಂಗಲ್ಲ, ಈಗ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲೈವ್ ಫೋಟೋನ ನಿಮ್ಗೆ ಅಲ್ಲಿ ವಿಂಡೋ ಓಪನ್ ಆಗುತ್ತೆ. ಓಕೆ, ಕ್ಯಾಮ್ರಾ ಇಂದ ಲೈವ್ ಫೋಟೋ ಕ್ಯಾಪ್ಚರ್ ಮಾಡ್ಬೇಕು. ಯಾಕಂದ್ರೆ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಎಕ್ಸಾಮ್ಗೆ ನಿಮ್ಗೆ ಫೇಸ್ ರೆಕಗ್ನೈಸೇಷನ್ ಕೊಡ್ತಾ ಇದ್ದಾನೆ. ಫೇಸ್ ಅಥೆಂಟಿಕೇಶನ್ 1 ಅವರ್ ಅಟ್ಲೀಸ್ಟ್ 1.5 ಅವರ್ ಮುಂಚೆ ಇರಬೇಕಲ್ಲಿ. ಅಲ್ಲಿ ಅರ್ಧ ಗಂಟೆ ಅಂತ ಹಾಕಿದ್ದಾನೆ. ಬಟ್ ಯಾಕೆ ಅಂತಂದ್ರೆ, ನಿಮ್ಗೆ ಎಕ್ಸಾಮಿನೇಷನ್ ಹಾಲ್ಗೆ ನೀವೇನು ಅಪ್ಲೈ ಮಾಡ್ಬೇಕಾದ್ರೆ ಫೇಸ್ ರೆಕಗ್ನೈಸೇಷನ್ ಏನ ನೀವು ಕೊಟ್ಟಿರ್ತೀರಲ್ಲ, ಈಗ ನೀವು ಯಾರೋ ಗ್ಲಾಸ್ ಹಾಕೋತೀರಾ ಅಂತ ಇಟ್ಕೊಳ್ಳಿ, ಗ್ಲಾಸ್ ಹಾಕೊಂಡು ನೀವು ಎಕ್ಸಾಮ್ ಬರೆಯೋದು ಅಂತ ಇಟ್ಕೊಳ್ಳಿ, ಅವಾಗ್ಲೂ ಕೂಡ ಅದೇ ಇರಬೇಕು. ಸೊ ನೀವು ಇಲ್ಲಿ ಏನ್ ಕೊಟ್ಟಿರ್ತೀರಾ, ಸೊ ಅದು ನಿಮ್ಗೆ ಕರೆಕ್ಟ್ ಆಗಿ ರೆಕಗ್ನೈಸೇಷನ್. ನೀವು ಒಂದ್ಸಲ ಗ್ಲಾಸ್ ಹಾಕೊಂಡು ಇರ್ತೀರಾ, ಇಲ್ಲಿ ಗ್ಲಾಸ್ ಇರಲ್ಲ, ಸೊ ಆ ತರ ಮಾಡಕ್ ಹೋಗ್ಬಿಡಿ. ಸೊ ನೀವೇನು ಎಕ್ಸಾಮ್ ಹೆಂಗ್ ಹೋಗ್ಬೇಕು ಅನ್ಕೊಂಡಿದೀರಾ, ಸೊ ಆ ತರ ನಿಮ್ಮ ಫೇಸ್ ಇರ್ಲಿ ಅನ್ನೋದು ಒಂದು ಪ್ರಮುಖ ಉದ್ದೇಶ. ಯಾಕಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ನಿಮ್ಗೆ ಫೇಸ್ ಅಥೆಂಟಿಕೇಶನ್ ಇದೆ ಸ್ನೇಹಿತರೆ. ಅರ್ಥ ಆಗಿಲ್ಲ? ದಿಸ್ ಇಸ್ ದ ಬಿಗ್ ಚೇಂಜಸ್ ಈ ಒಂದು ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ನೋಟಿಫಿಕೇಶನ್ ಏನಾಗಿದೆ, ಇವತ್ತು 4 ಫೆಬ್ರವರಿ 2026, 20 ದಿನ ಟೈಮ್ ಇದೆ ಅಷ್ಟೇ, ಮ್ಯಾಕ್ಸಿಮಮ್ 24 ಫೆಬ್ರವರಿ ಲಾಸ್ಟ್. ಓಕೆ, ಇದ್ರ ಬಗ್ಗೆ ಮತ್ತೆ ಇಲ್ಲಿ ತುಂಬಾ ಜನ, ಸರ್ ಇದನ್ನ ಹೆಂಗ್ ಪೋಸ್ಟ್ಪೋನ್ ಮಾಡಿದ್ರಲ್ಲ, ಎಕ್ಸಾಮ್ ಏನಾದ್ರು ಪೋಸ್ಟ್ಪೋನ್ ಮಾಡ್ತಾನೆ? ನೋ ಸರ್, ಅದೇ ಡೇಟ್ ಇದೆ, ಮೇ ತಿಂಗಳಲ್ಲೇ ಇದೆ. ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಕೊಡ್ತೀನಿ. ಅಫಿಷಿಯಲ್ PDF ನಿಮ್ಗೆ UPSC ವೆಬ್ಸೈಟ್ ಸಿಗುತ್ತೆ, ಅಥವಾ ನಮ್ಮ ಟೆಲಿಗ್ರಾಮ್ ಶೇರ್ ಮಾಡಿ, ಆಲ್ರೆಡಿ ಅಲ್ಲಿ ಶೇರ್ ಮಾಡಿದೀವಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿಂದ ನಿಮಗೆ ಲಿಂಕ್ ಬೇಕಾದ್ರೆ ಕೊಡ್ತೀನಿ, ಅಪ್ಲೈ ಮಾಡಕ್ಕೆ ಲಿಂಕ್ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಬಟ್ ಎಕ್ಸಾಮ್ ಬಗ್ಗೆ ನಾವು ಮಾತಾಡೋದಾದ್ರೆ, ಎಕ್ಸಾಮ್ ನಿಮಗೆ 24 ಮೇನೇ ಇದೆ ಸ್ನೇಹಿತರೆ. 20 ದಿನ ಇರುತ್ತೆ ಅಷ್ಟೇ ಅಪ್ಲೈ ಮಾಡಕ್ಕೆ. 24 ಮೇ ಇದೆ. ಪ್ರಿಲಿಮ್ಸ್ ಎಕ್ಸಾಮು, ಮೇನ್ಸ್ ಎಕ್ಸಾಮು ಆಗಸ್ಟ್ ಅಲ್ಲಿ ಇರುತ್ತೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಓದಕ್ಕೆ? ನಿಮ್ಗೆ ಈಗ ಆಬ್ಜೆಕ್ಟಿವ್ ಟೈಪ್ ನೀವು ಪ್ರಿಪೇರ್ ಆಗ್ಬೇಕು, ಮೇಲೆ ಎಕ್ಸಾಮ್ ಇರೋದ್ರಿಂದ. ಓಕೆ, ಯಾವಾಗಲೂ ಓದ್ಬೇಕಾದ್ರೆ ಪ್ರಿಲಿಮ್ಸ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಕಂಪ್ರೆನ್ಸಿವ್ ಸ್ಟಡಿ ಇರಬೇಕು. ಬಟ್ ಇವಾಗ ಎಕ್ಸಾಮ್ ನಿಮಗೆ ನೋಟಿಫಿಕೇಶನ್ ಬಂದ ತಕ್ಷಣ ನಿಮ್ಗೆ ಏನೇನೊಂದು 2-3 ತಿಂಗಳಿದೆ, ಏನಿದೆ ಮಾರ್ಚ್, ಏಪ್ರಿಲ್, ಮೇ. ಸೊ ಇವತ್ತಿನ ತಗೊಂಡು 3 ತಿಂಗಳು, 3.5 ತಿಂಗಳು. ಸೊ ನೀವು ಅಬ್ಜೆಕ್ಟಿವ್ ಹೋಗ್ಬೇಕು, ಆಮೇಲೆ ಮೇನ್ಸ್ಗೆ ಪ್ರಿಪೇರ್ ಆಗಿ. ಎರಡು ಒಟ್ಟಿಗೆ ಪ್ರಿಪೇರ್ ಆಗ್ಬೇಕಾಗಿತ್ತು. ಯಾವಾಗ? ಸ್ಟಾರ್ಟಿಂಗ್ ಇಂದ. ನೀವು 1 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ರೆ, ಅಥವಾ ನೋಟಿಫಿಕೇಶನ್ ಆಗಕ್ಕಿಂತ ಮುಂಚೆ, ನೋಟಿಫಿಕೇಶನ್ ಆದ್ಮೇಲೆ ನಿಮ್ದು ಅಬ್ಜೆಕ್ಟಿವ್ ಕೈಂಡ್ ಆಫ್ ಇದಕ್ಕೆ ನೀವು ಮಾಡ್ಬೇಕು. ಅಬ್ಜೆಕ್ಟಿವ್ ಅಂದ್ರೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳೋದು ಪ್ರಿಲಿಮ್ಸ್ ಅಲ್ವಾ ಸರ್? ಬನ್ನಿ ಅದನ್ನ ಡಿಸ್ಕಸ್ ಮಾಡೋಣ. ಇನ್ನು ಫೀಸ್ ಬಂದ್ರೆ ಆಸ್ ಯೂಶುವಲ್ ಸರ್, 100 ರೂಪಾಯಿ ಇರುತ್ತೆ ಅವ್ರದ್ದಷ್ಟೇ. SC ST ಫಿಸಿಕಲ್ ಅಂಡ್ ಫೀಮೇಲ್ಗೆ 0 ಇರುತ್ತೆ, ಅವ್ರಿಗೆ ಯಾವ್ದೇ ರೀತಿ ಫೀಸ್ ಇರಲ್ಲ. ಇನ್ನು ನೀವು ಇದನ್ನ ಪಾಸ್ ಮಾಡಿದ್ರೆ, ಯಾವ್ದು ಪ್ರಿಲಿಮ್ಸ್ ಪಾಸ್ ಮಾಡಿದ್ರೆ, ಮೇನ್ಸ್ಗೆ ಇನ್ನೇನ ಎಕ್ಸಾಮ್ ಇರುತ್ತಲ್ಲ, ಅದಕ್ಕಿಂತ ಮುಂಚೆ ಪ್ರಿಲಿಮ್ಸ್ ಪಾಸ್ ಆಗಿ 10 ದಿನಕ್ಕಿಂತ ಮುಂಚೆ ನೀವು ಆದ್ಮೇಲೆ 200 ರೂಪಾಯಿ ಅಪ್ಲೈ ಕೊಡಬೇಕಾಗುತ್ತೆ. ಯಾವಾಗ? ಮೇನ್ಸ್ಗೆ ಅಪ್ಲೈ ಮಾಡೋರ್ಗೆ. ಇದು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಈಗ ಫಸ್ಟ್ ನೀವು 100 ರೂಪಾಯಿ ಈ ಜನರಲ್, EWS, OBCಗೆ, SC ST ಫಿಸಿಕಲ್ ಅಂಡ್ ಫೀಮೇಲ್ಗೆ ನಿಲ್. ಓಕೆ, ಇನ್ ಏಜ್ ಲಿಮಿಟ್ 21 ಇಂದ
32 ಆಸ್ ಯೂಶುವಲ್ ಸೆಂಟ್ರಲ್ ಗೌರ್ಮೆಂಟ್ ಏನ್ ರೂಲ್ಸ್ ಇದೆ. ಮತ್ತೆ ರಿಲ್ಯಾಕ್ಸೇಷನ್ SC ST ಗೆ 5 ವರ್ಷ, OBCಗೆ 3 ವರ್ಷ. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. SC STಗೆ 5 ವರ್ಷ, OBCಗೆ 3 ವರ್ಷ, ಜನರಲ್ 32, OBCಗೆ 35, SC ST 37, ಫಿಸಿಕಲ್ 42 ತನಕ ಅಪ್ಲೈ ಮಾಡ್ಬೋದು. ಅಂಡ್ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಗ್ರಾಜುಯೇಟ್ ಗೊತ್ತಿರಲಿ. ಓಕೆ, ಸ್ಪೆಷಲ್ ಕೇಸ್ ಯಾರಿಗೆ MBBS ಅವರು ಓದ್ತಾರೆ ಪ್ರೊಫೆಷನಲ್ ಡಿಗ್ರಿ ಪ್ರೂಫ್ ಇದ್ರೆ ಸಾಕು. ಬಟ್ ಅವ್ರ ಇಂಟರ್ವ್ಯೂ ಅದೇನಿರುತ್ತೆ ಅದು ಇಂಟರ್ವ್ಯೂಗೆ ಹೋಗೋ ಅಷ್ಟು ಕೊಡಬೇಕು. ಇದು ಕತೆ ಬಿಟ್ಟಾಕಿ ನೀವು ಮೇನ್ ಏನು ಅಂದ್ರೆ ಎನಿ ಗ್ರಾಜುಯೇಷನ್ ಅಪ್ಲೈ ಮಾಡ್ಬೋದು. ಓಕೆ ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಫೈನ್. ಸೊ ನೆಕ್ಸ್ಟ್ ಅಟೆಂಪ್ಟ್ಸ್ ಬಗ್ಗೆ ಸೇಮ್ ಸರ್, ಅದು ಏನು ಮಾಡಿಫಿಕೇಶನ್ ಆಗಿಲ್ಲ. ಸೇಮ್ ಅಟೆಂಪ್ಟ್ಸ್ 6 ಅಟೆಂಪ್ಟ್ಸ್ ಫಾರ್ ಜನರಲ್ ಕ್ಯಾಟಗರಿ ಅಂಡ್ DWSಗೆ ಅಂಡ್ OBCಗೆ 9 ಅಟೆಂಪ್ಟ್ಸ್, SC STಗೆ ಅನ್ಲಿಮಿಟೆಡ್. ಓಕೆ, ಸೊ ಇದು ಅಟೆಂಪ್ಟ್ ಎಕ್ಸಾಮ್ ಅಟೆಂಡ್ ಮಾಡಕ್ಕೆ ಇದೇನು ಚೇಂಜ್ ಮಾಡಿಲ್ಲ. ಸೊ ಬಿಗ್ ಚೇಂಜಸ್ ಏನಿಲ್ಲ, ಸಣ್ಣ ಪುಟ್ಟ ಚೇಂಜಸ್ ಇದೆ ಅಷ್ಟೇ. ಕ್ಯಾಡರ್ದು ಆಲ್ರೆಡಿ ಅವ್ರು ರಿಲೀಸ್ ಮಾಡಿದ್ದಾರೆ, ಅದು ನೋಡ್ಕೊಳ್ಳಿ. ಯಾವ ಒಂದು ನೀವು ಸರ್ಕಲ್ ಇದಕ್ಕೆ ಬರುತ್ತೆ ಅಂತ ಅದನ್ನ ಅವರು ಝೋನ್ ವೈಸ್ ಮಾಡ್ಬಿಟ್ಟಿದ್ದಾರೆ ಈಗ. ಫೈನ್ ಸರ್. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಬಂದ್ಬಿಡ್ತೀನಿ. ನಾರ್ಮಲ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮಗೆ 2 ಪೇಪರ್ ಇರುತ್ತೆ, CSAT ಮತ್ತೆ ಜನರಲ್ ಸ್ಟಡೀಸ್ GS. ಅದರಲ್ಲಿ ನಿಮ್ಗೆ 400 ಮಾರ್ಕ್ಸ್ ಇದ್ರು ಕೂಡ ನಿಮ್ಗೆ 200 ಮಾರ್ಕ್ಸ್ ಮಾತ್ರ ಮೆರಿಟ್ ಕೌನ್ಸ್ ಆಗೋದು. ಅಂದ್ರೆ ಇದು ನಿಮ್ಗೆ ಮೇನ್ಸ್ಗೆ ಇದ್ರ ಮೇಲೆ ಕಟ್ ಆಫ್ ಬರುತ್ತೆ. ಯಾಕಂದ್ರೆ ಇನ್ನು 200 ಮಾರ್ಕ್ಸ್ ಏನಿರುತ್ತೆ CSAT ದಟ್ 33% ಮಾತ್ರ ತಗೋಬೇಕು. ಯಾಕಂದ್ರೆ ಇದನ್ನ ತಗೊಂಡು ಪಾಸ್ ಆದ್ರೆ ಮಾತ್ರ ನಿಮ್ಗೆ GS ನಿಮಗೆ ವ್ಯಾಲ್ಯೂಯೇಷನ್ ಮಾಡೋದು. ಓಕೆ, CSAT ನೀವು ಕ್ವಾಲಿಫೈ ಆಗ್ಬೇಕು. 33% ತಗೊಂಡು ಪಾಸ್ ಆಗಿದ್ರೆ ನಿಮಗೆ GS ಪೇಪರ್ನ ಇದು ಮಾಡ್ತಾರೆ. ಓಕೆ, ಅಕಸ್ಮಾತ್ GS ಅಲ್ಲಿ ನೀವು ಒಳ್ಳೆ ಕಟ್ ಆಫ್ ಗಿಂತ ಜಾಸ್ತಿ ಮಾರ್ಕ್ಸ್ ತೆಗ್ದು ನೀವು ಇದ್ರಲ್ಲಿ ಫೇಲ್ ಆಗಿದ್ರೆ ನಿಮ್ಗೆ ತಗೊಳ್ಳಲ್ಲ. ಗೊತ್ತಿದೆ ಅಲ್ಲ ನಿಮ್ಗೆ, ಅದು ಮೇನ್ಸ್ಗೆ ತಗೊಳ್ಳಲ್ಲ. ಇನ್ನು ಮೇನ್ಸ್ಗೆ 9 ಪೇಪರ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಸೇರಿ ಒಟ್ಟು 1750 ಮಾರ್ಕ್ಸ್ ಗಳಿಗಿರುತ್ತೆ. ಪರ್ಸನಾಲಿಟಿ ಟೆಸ್ಟ್ ನಮ್ಗೆ 275 ಅಂದ್ರೆ ಇಂಟರ್ವ್ಯೂ ಅಂತ ಏನ್ ಕರಿತೀವಿ. ಒಟ್ಟು 2025ಕ್ಕೆ ನಿಮ್ಗೆ ಟೋಟಲ್ ಮಾರ್ಕ್ಸ್ಗೆ ಎಕ್ಸಾಮ್ಗೆ ನಿಮಗೆ ಕಟ್ ಆಫ್ ಕೊಡೋದು. ಓಕೆ, ಇದು ಜಸ್ಟ್ ಪ್ರಿಲಿಮ್ಸ್ ನ ಕೌಂಟ್ ಮಾಡೋದು. ಇದು ಮಾತ್ರ ಮೇನ್ಸ್ ಗೊತ್ತಿದೆ ಅಲ್ಲ? ಎಸ್ ಸರ್. ಇನ್ನು ಪ್ರಿಲಿಮ್ಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದೆ, GS ಪೇಪರ್ 100 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 200 ಮಾರ್ಕ್ಸ್ ಟೋಟಲ್ ಇರುತ್ತೆ. ಇದು ಕ್ವಾಲಿಫೈಯಿಂಗ್ ಮಾತ್ರ, ಮೆರಿಟ್ ಮಾರ್ಕ್ಸ್ ಮಾತ್ರ GS ಪೇಪರ್ 1 ಮಾತ್ರ. ಹಿಂದಿ ಮತ್ತೆ ಇಂಗ್ಲಿಷ್ ಇರುತ್ತೆ ನೋಡಿ. ಅಗೇನ್ ನಾ ಹೇಳ್ತೀನಿ, ಕನ್ನಡ ಮೀಡಿಯಂ ಅಪ್ಲೈ ಮಾಡಿ ಹೊಸದಾಗಿ ನೋಡ್ತಾ ಇರೋರಿಗೆ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಇದು UPSC ಕನ್ನಡದಲ್ಲಿ ಬರೀಬಹುದು, ಬಟ್ ನೀವು ಮೇನ್ಸ್ ಬರೀರಿ ಅಥವಾ ಪ್ರಿಲಿಮ್ಸ್ ಬರೀರಿ. ಓಕೆ, ಪೂರ್ವಭಾವಿ ಪರೀಕ್ಷೆ ಆಗ್ಲಿ ಮುಖ್ಯ ಪರೀಕ್ಷೆ ಆಗ್ಲಿ ನಿಮಗೆ ಕ್ವಶನ್ಸ್ ಮಾತ್ರ ಇಂಗ್ಲಿಷ್ ಅಂಡ್ ಹಿಂದಿಲೇ ಇರುತ್ತೆ. ಓಕೆ, ನೀವು ಇಂಗ್ಲಿಷ್ ಅಲ್ಲಿ ಓದ್ಕೋಬೇಕು, ಬಟ್ ನೀವು ಕನ್ನಡದಲ್ಲಿ ಬರೀಬಹುದು. ನೀವು ಅಪ್ಲೈ ಮಾಡಬೇಕು, ಲ್ಯಾಂಗ್ವೇಜಸ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಬರೀಬಹುದು. ಇಂಗ್ಲಿಷ್ ಕ್ವಶನ್ ಪೇಪರ್ ಮಾತ್ರ ಇಂಗ್ಲಿಷ್ ಇರುತ್ತೆ. ಮೇನ್ಸ್ ಬಂದು ರೈಟಿಂಗ್ ಅಲ್ವಾ, ರಿಟರ್ನ್ ಅದು ಎಸ್ಸೆ ಬರೀಬೇಕು, ಅದು ಕನ್ನಡದಲ್ಲಿ ಬರೀಬಹುದು. ಓಕೆ ಫೈನ್ ಸರ್. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ ಬಂದ್ರೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಅದರಲ್ಲಿ 300 ಮಾರ್ಕ್ಸ್. ಓಕೆ, ಪೇಪರ್ A, ಪೇಪರ್ B ಅಂತ. ಪೇಪರ್ B ಬಂದು ಇಂಗ್ಲಿಷ್ ತಗೊಳ್ಳೇಬೇಕು. ಪೇಪರ್ A ಬಂದು ಎನಿ ಇಂಡಿಯನ್ ಲ್ಯಾಂಗ್ವೇಜ್, ಬೇಕಾದ್ರೆ ಕನ್ನಡದಲ್ಲಿ ಚೂಸ್ ಮಾಡೋರು ಇದನ್ನ ಕನ್ನಡ ಪೇಪರ್ ತಗೋಬಹುದು. ಎಸ್ಸೆ ಪೇಪರ್ ಇರುತ್ತೆ 300 ಮಾರ್ಕ್ಸ್ಗೆ. ಇನ್ನೊಂದು ಇಂಗ್ಲಿಷು, ಅದು ಬರೀಲೇಬೇಕು ಕಂಪಲ್ಸರಿ, ಯಾವುದೇ ಭಾಷೆ ತಗೊಂಡ್ರು 300 ಮಾರ್ಕ್ಸ್ ಇರುತ್ತೆ. ಇದು ನಿಮಗೆ ಮೆರಿಟ್ಗೆ ಕೌನ್ಸ್ ಅಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ. ಮೆರಿಟ್ಗೆ ಕೌನ್ಸ್ ಆಗೋದು ಪೇಪರ್ 1 ಒಂದು ಎಸ್ಸೆ ಪೇಪರ್ ಇರುತ್ತೆ 250. ಆಮೇಲೆ ಜನರಲ್ ಸ್ಟಡೀಸ್ GS ಪೇಪರ್ಗಳು ಇರ್ತವೆ 1, 2, 3, 4 ಅಂತ ಹೇಳಿ, ಅದು 250 ಇರುತ್ತೆ. ಮತ್ತೆ ಆಪ್ಷನಲ್ ಪೇಪರ್ 2 ಇರುತ್ತೆ, 251 ಪೇಪರ್ 1, ಪೇಪರ್ 2 ಅಂತ. ಒಟ್ಟು 1750 ಮಾರ್ಕ್ಸ್ಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಇನ್ನು ಇಂಟರ್ವ್ಯೂ ಬಂದು 275 ಮಾರ್ಕ್ಸ್ ಇರುತ್ತೆ. ಒಟ್ಟು 2025 ಮಾರ್ಕ್ಸ್ ಮೇಲೆ ನಿಮಗೆ ಕಟ್ ಆಫ್ ನ ಕೊಡ್ತಕ್ಕಂಥದ್ದು. ಇನ್ನು ಆಪ್ಷನಲ್ ಸಬ್ಜೆಕ್ಟ್ಸ್ ಬಗ್ಗೆ ಏನ್ ಹೇಳಿದೆ, 2 ಪೇಪರ್ ಇರುತ್ತೆ, ಒಂದೇ ಆಪ್ಷನಲ್ ಸಬ್ಜೆಕ್ಟ್ಸ್ 2 ಪೇಪರ್ ಇರುತ್ತೆ. ಆ ಒಂದೇ ಆಪ್ಷನಲ್ ಸಬ್ಜೆಕ್ಟ್ಸ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಲಿಸ್ಟ್ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಹೊಸದಾಗ ಅಪ್ಲೈ ಮಾಡೋರಿಗೆ ಹಳಬ್ರಿಗಂತೂ ಗೊತ್ತಿರುತ್ತೆ, 2ನೇ ಸಲ 3ನೇ ಸಲ ಬರೀತಾರೆ, ಅವ್ರಿಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋ ನೆಸಿಟಿ ಇಲ್ಲ ಅಲ್ವಾ ಸರ್? ನೀವು ಕನ್ನಡದಲ್ಲಿ ಬೇಕಾದ್ರೂ ಬರೋದು, ಲ್ಯಾಂಗ್ವೇಜ್ ಆಫ್ ಇದನ್ನ ಬೇಕಾದ್ರೆ ಲಿಟ್ರೇಚರ್ ತಗೊಂಡ್ರೆ ಲಿಟ್ರೇಚರ್, ಕನ್ನಡ ಲಿಟ್ರೇಚರ್ ತಗೋಬಹುದು. ಅಥವಾ ಈ ಸಬ್ಜೆಕ್ಟ್ಸ್ ಗಳು ನೀವು ಯಾವುದೇ ತಗೊಂಡ್ರು ಕೂಡ ಇದನ್ನು ಕೂಡ ಕನ್ನಡದಲ್ಲಿ ನೀವು ಆಪ್ಷನಲ್ ಸಬ್ಜೆಕ್ಟ್ ತಗೋಬಹುದು, ಅಂದ್ರೆ ಕನ್ನಡದಲ್ಲಿ ಓದ್ಬೋದು. ಸೋರ್ಸ್ಗಳು ಸಿಗಲ್ಲ ಅಷ್ಟೇ. ನಿಮ್ಗೆ ಕನ್ನಡ ಲಿಟ್ರೇಚರ್ ಸಿಗುತ್ತಿದ್ದಲ್ಲ, ನೀವೇನ್ ಮಾಡಬೇಕು ಅಂದ್ರೆ ಹುಡುಕ್ಬೇಕಾಗುತ್ತೆ ಸೋರ್ಸ್ಗಳು. ಕನ್ನಡದಲ್ಲಿ ಓದ್ತೀನಿ ಅಂದ್ರೆ ಅಥವಾ ಇಂಗ್ಲಿಷಲ್ಲಿ ಓದಿ ಕನ್ನಡದಲ್ಲಿ ನೀವು ಬರೀರಿ ಬೇಕಾದ್ರೆ. ಫೈನ್ ಸರ್. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ ಪ್ರಿಲಿಮ್ಸ್ ನಿಮಗೆ ಕರ್ನಾಟಕದಲ್ಲಿ 3 ಸೆಂಟರ್ ಇದೆ ಸ್ನೇಹಿತರೆ. ಒಂದು ಬೆಂಗಳೂರಲ್ಲಿದೆ ಎಕ್ಸಾಮ್ ಪ್ರಿಲಿಮ್ಸ್, ಮತ್ತೆ ಇನ್ನೊಂದು ಧಾರವಾಡದಲ್ಲಿದೆ. ಓಕೆ, ಇನ್ನೊಂದು ಮೈಸೂರಲ್ಲಿದೆ. ಈ 3 ಸೆಂಟರ್ಸ್ ನಿಮ್ ಕರ್ನಾಟಕದಲ್ಲಿ ಸಿಗುತ್ತೆ. ಅಂಡ್ ಇಲ್ಲಿ ನೀವು ಏನಂತಂದ್ರೆ ಈಗ ನಿಮ್ಗೆ ನಿಯರ್ ಬೈ ಯಾವ್ದಿದೆ ಅದು ನೋಡ್ಕೋಬೇಕು. ಫಸ್ಟ್ ಅಪ್ಲೈ ಮಾಡಿ, ನಾನು ಹೇಳ್ತೀನಿ. ಯಾರು ಫಸ್ಟ್ ಅಪ್ಲೈ ಮಾಡ್ತೀರಾ ಅವ್ರಿಗೆ ಪ್ರಯಾರಿಟಿ ಆಫ್ ದಿಸ್ ಎಕ್ಸಾಮಿನೇಷನ್ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಆಸುಪಾಸು ಯಾವ್ದೋ ಜಿಲ್ಲೆ ಇರ್ತೀರ, ನೀವು ಫಸ್ಟ್ ಅಪ್ಲೈ ಮಾಡ್ಬೇಕಾಗ ಬೆಂಗಳೂರಲ್ಲೇ ಸಿಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಧಾರವಾಡ ಬೇಕಾಗ್ಬೋದು, ಮೈಸೂರು ಬೇಕಾಗ್ಬೋದು. ಅಲ್ಲಿ ಫಿಲ್ ಆದ್ರೆ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಅಥವಾ ಮಂಡ್ಯದಲ್ಲಿ ಇರ್ತಾರೆ, ಅಥವಾ ಕೊಡಗು ಮೈಸೂರು ಹತ್ರ, ಮೈಸೂರಿಗೆ ಫಸ್ಟ್ ಅಪ್ಲೈ ಮಾಡಿದ್ರೆ ಮೈಸೂರಲ್ಲಿ ಸಿಗುತ್ತೆ. ಲಾಸ್ಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಜನ ಅಪ್ಲೈ ಮಾಡಿದಾಗ ಇಲ್ಲಿ ಎಕ್ಸಾಮ್ ಸೆಂಟರ್ ಖಾಲಿ ಆಗಿದ್ರೆ ನೆಕ್ಸ್ಟ್ ಯಾವ್ದು ಎಕ್ಸಾಮ್ ಸೆಂಟರ್ ಇದೆ ಅದಕ್ಕೆ ಹಾಕ್ತಾರೆ. ಸೊ ಹಾಗಾಗಿ ಫಸ್ಟ್ ಬೇಸಿಸ್ ಫಸ್ಟ್ ಕಮ್
ಅಂತ ಏನ್ ಹೇಳ್ತೀವಿ, ಫಸ್ಟ್ ಸರ್ ಫಸ್ಟ್ ಬೇಸಿಸ್ ಅಂತೀವಲ್ಲ, ಹಂಗೆ ಫಸ್ಟ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ನಿಮ್ಗೆ ಅದೇ ಎಕ್ಸಾಮಿನೇಷನ್ ಸೆಂಟರ್ ಬೇಕು ಅಂದ್ರೆ. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ ನಿಮಗೆ ನಡೆಯೋದು ಬೆಂಗಳೂರಲ್ಲಿ ಮಾತ್ರ, ಕರ್ನಾಟಕದಲ್ಲಿ. ಓಕೆ, ಅದೊಂದೇ ಸೆಂಟರ್ ಇರೋದು. ಓಕೆ, ಮೇನ್ಸ್ ಎಕ್ಸಾಮಿನೇಷನ್ ನಡೆಯೋದು. ಇನ್ನು ಸಬ್ಜೆಕ್ಟ್ ವೈಸು ಏನ್ ವೇಟೇಜ್ ಇತ್ತು, ಹೆಂಗ್ ಕೇಳ್ತಿದ್ದ, ಲಾಸ್ಟ್ ಟ್ರೆಂಡ್ಸ್ ನೋಡಿದ್ರೆ, ಟ್ರೆಂಡ್ 2021 ಬೇಡ, ಲಾಸ್ಟ್ 2 years ನೋಡಿ, 25-24 ನೋಡಿ. ಪೊಲಿಟಿ 20 ಕ್ವಶನ್ಸ್ ಹತ್ತತ್ರ, ಇದು 15-16 ಕ್ವಶನ್ಸ್ ಬರ್ತಾ ಇದೆ. ಓಕೆ, ಹಿಸ್ಟ್ರಿ 15-10-12 ಬಂದಿತ್ತು 25ರಲ್ಲಿ, ಜಿಯೋಗ್ರಫಿ 14-15, ಎಕಾನಮಿ ನೋಡಿ 20-22 ಕೇಳಿದ್ದಾನೆ. ನೋಡಿ ಪ್ರೀವಿಯಸ್ ನೋಡಿದ್ರೆ ಹೆಚ್ಚು ಕ್ವಶನ್ಸ್ ಲಾಸ್ಟ್ ಇಯರ್ ಬಂದಿತ್ತು ಎಕಾನಮಿಲಿ, ಈ ವರ್ಷನೂ ಕೂಡ ಎಕಾನಮಿ ಬರುತ್ತೆ ಜಾಸ್ತಿ. ನೀವು 20 ನೋಡಿ 2026 ಅಂತ ತಗೊಂಡ್ರೆ ನಾವು ಮಾಡೋದಾದ್ರೆ, ಪೊಲಿಟಿ ನಿಮಗೆ ಬರ್ಬೋದು 20 ಕ್ವಶನ್, ಎಕಾನಮಿನೂ ಕೂಡ 18-20 ಕ್ವಶನ್ಸ್ ಬರ್ಬೋದು, ಜಾಸ್ತಿ ಬರ್ಬೋದು. ಯಾಕೆ ಹೇಳ್ತೀನಿ, ಪೊಲಿಟಿ ಬಂದು ಸಂವಿಧಾನದಲ್ಲಿ ಕರೆಂಟ್ ಅಫೇರ್ಸ್ ತುಂಬಾ ಇದೆ. ಓಕೆ, ತುಂಬಾ ಇದೆ. ಸುಪ್ರೀಂ ಕೋರ್ಟ್ ಮತ್ತೆ ಗವರ್ನರ್, ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಂತೆ, ಎಲೆಕ್ಷನ್ ಗೆ ತುಂಬಾ ಕರೆಂಟ್ ಅಫೇರ್ಸ್ ಬೇಸ್ ತುಂಬಾ ಇದೆ ಸ್ನೇಹಿತರೆ. ಫೈನಾನ್ಸ್ ಕಮಿಷನ್ ಸಂಬಂಧಪಟ್ಟಂತೆ, ಓಕೆ, ಬೇರೆ ಬೇರೆ ರೀತಿಯಾದ ಎಕನಾಮಿಕ್ ಕರೆಂಟ್ ಅಫೇರ್, ಮತ್ತೆ ಏನು ನಮ್ಮ GDP-ಗೋಸ್ಕರ ಏನೇನಾಗಿದೆ ಆಗಿದೆ, ಮತ್ತೆ ಟ್ರಂಪ್ ನ ಇದು ಏನ್ ಮಾಡ್ದ, ಸೊ ಇವೆಲ್ಲ ಇದ್ರಿಂದ ಕರೆಂಟ್ ಅಫೇರ್ ನಿಮಗೆ ಎಕನಾಮಿ ಮತ್ತೆ ಈ ವರ್ಷ ಟ್ರೆಂಡ್ 2026 ನೋಡಿದ್ರೆ ಜಾಸ್ತಿ ಬರಬಹುದು ಕ್ವಶನ್ಸ್. ಮತ್ತೆ ಎನ್ವೈರನ್ಮೆಂಟ್ ನೋಡಿ, ಎನ್ವೈರನ್ಮೆಂಟ್ ನಿಮಗೆ ಆಲ್ಮೋಸ್ಟ್ ಎಲ್ಲ 10-12-14 ಬರ್ತಿತ್ತು. ಲಾಸ್ಟ್ ಇಯರ್ ಮಾತ್ರ 1-2 ಕ್ವಶನ್ಸ್ ಕಮ್ಮಿ ಆಗಿದೆ, 8-10. ಈ ವರ್ಷ ಇದ್ರಲ್ಲಿ ಜಾಸ್ತಿ ಬರುತ್ತೆ, 10-12 ಕೇಳ್ತಾನೆ ಎನ್ವೈರನ್ಮೆಂಟ್. ಓಕೆ, ನೋಡ್ಕೊಳ್ಳಿ, ಕರೆಂಟ್ ಅಫೇರ್ಸ್ ಅಂತೂ ಕಂಟಿನ್ಯೂಸ್ ಜಾಸ್ತಿ ಇದೆ. ಲಾಸ್ಟ್ ಇಯರ್ ಮಾತ್ರ ಒಂಚೂರು ಕಮ್ಮಿ ಇತ್ತು, ಈ ವರ್ಷ ಜಾಸ್ತಿ ಕೇಳ್ತಾನೆ. ಓಕೆ, ಸೊ ಈ ತರ ಟ್ರೆಂಡ್ ನಡೆಯಬಹುದು ಈ ವರ್ಷ. ಯಾಕೆಂದ್ರೆ ಈ ಟ್ರೆಂಡ್ಸ್ ಗಳ ಹೆಂಗ್ ಗೊತ್ತಾಗುತ್ತೆ ಸರ್, ನೀವು ಅದಕ್ಕೆ ಹೇಳ್ತಾರೆ ನಾನು ಇದು ಯಾಕೆ ಕೊಟ್ಟಿದ್ದು ಪ್ರೀವಿಯಸ್ ಇಯರ್ದು. ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಚೆಕ್ ಮಾಡಿ ಸ್ನೇಹಿತರೆ, ಲಾಸ್ಟ್ 3 to 4 years 5 years. ಯಾಕಂದ್ರೆ ನಿಮ್ಗೆ ಅವನು ಯಾವ ಬೇಸಿಸ್ ಮೇಲೆ ಕೇಳ್ತಾ ಇದ್ದಾನೆ, ಹೆಂಗೆ ಕೇಳ್ತಾ ಇದ್ದಾನೆ, ಯಾವ ಟಾಪಿಕ್ ಮೇಲೆ ಕೇಳ್ತಾ ಇದ್ದಾನೆ ಗೊತ್ತಾಗುತ್ತೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪ್ರೀವಿಯಸ್ ಇಸ್ ಮಸ್ಟ್ ನೀವು ಮಾಡ್ಬೇಕಾಗಿರ್ತಕ್ಕಂಥದ್ದು. ಅಂಡ್ ಇನ್ನು ಕಟ್ ಆಫ್ ಬಗ್ಗೆ ಮಾತಾಡೋದಾದ್ರೆ, ಇದು ಪ್ರಿಲಿಮ್ಸ್ ಕಟ್ ಆಫ್ 2020-24 ತನಕ ಕೊಟ್ಟಿದ್ದೀನಿ. ಪ್ರಿಲಿಮ್ಸ್ ಕಟ್ ಆಫ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. 25 ಬಿಟ್ಟಿರಲ್ಲ ನಾನು, 24 ಎಷ್ಟಿತ್ತು ಜನರಲ್ ಮೆರಿಟ್ಗೆ ಔಟ್ ಆಫ್ 200 ನೋಡ್ಕೊಳ್ಳಿ. 2024ರಲ್ಲಿ EWS ಎಷ್ಟಿತ್ತು, SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏನಿತ್ತು, OBC ಏನಿತ್ತು ಅಂತ ನೋಡ್ಕೊಳ್ಳಿ. ಮೇನ್ಸ್ ಕಟ್ ಆಫ್ ಬಂದು ನಿಮಗೆ 1775 ಅಲ್ವಾ, ಎಷ್ಟು ಸರ್ ಮೇನ್ಸ್ ಕಟ್ ಆಫ್? 1750. 275 ನಿಮಗೆ ಇದು ಅಲ್ವಾ, 1750. ಸೊ 1750ಕ್ಕೆ ಇದು ಕೊಟ್ಟಿರ್ತಕ್ಕಂಥ ಕಟ್ ಆಫ್ ಇದು ಮೀನ್ಸ್ 2024 ಲೇಟೆಸ್ಟ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಇನ್ನು ಇದಾದ್ಮೇಲೆ ನಿಮಗೆ 1750ಕ್ಕೆ 275 ಸೇರಿಸಿ 2025 ಏನಿದೆ ಇಂಟರ್ವ್ಯೂದು ಪರ್ಸನಾಲಿಟಿ ಟೆಸ್ಟ್ ಕೊಟ್ಟು ನಿಮಗೆ ಕೊಟ್ಟಿರ್ತಕ್ಕಂಥ ಕಟ್ ಆಫ್ ಇದು 947, 907 EWSಗೆ, OBCಗೆ ಈ ತರ. ಓಕೆ, ಸೊ ಇದು ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ. ಎಲ್ಲ ನೀವು ವರ್ಷದಲ್ಲಿ ನೋಡಿ ಆಲ್ಮೋಸ್ಟ್ ಸೇಮ್ ನಿಂದೆ, ಹೆಚ್ಚು ಕಮ್ಮಿ 10 ಮಾರ್ಕ್ಸ್ 20 ಮಾರ್ಕ್ಸ್ 5 ಮಾರ್ಕ್ಸ್ ಮ್ಯಾಕ್ಸಿಮಮ್ 10 ಮಾರ್ಕ್ಸ್ ಅಷ್ಟೇ ವೇರಿಯೇಷನ್ ಇರೋದು. ಪ್ರಿಲಿಮ್ಸ್ ಅಲ್ಲಿ ನೋಡಿದ್ರು ಕೂಡ ನೋಡಿ ಇಲ್ಲಿ ಏನ್ ಮಹಾ ವೇರಿಯನ್ಸ್ ಅಷ್ಟೇ, ಮ್ಯಾಕ್ಸಿಮಮ್ ಅಷ್ಟೇ ವೇರಿಯೇಷನ್ ಇರೋದು. ಓಕೆ, ಇನ್ನು ತುಂಬಾ ಜನ ಕೇಳೋದು ಇಂಗ್ಲಿಷ್ ಮೀಡಿಯಮು. ಎಸ್, ಇಂಗ್ಲಿಷ್ಗೆ ಬುಕ್ಸ್ ಕಳಿವೆ ಸರ್. ಕನ್ನಡ ಮೀಡಿಯಂ ಅವ್ರು ಹಿಂಗ್ ಓದಬೇಕು, ಯಾವ ವೆಬ್ಸೈಟ್ಗಳನ್ನ ರೆಫರ್ ಮಾಡಬೇಕು, ಸೊ ಏನ್ ಓದಬೇಕು. ಸೊ ಆಲ್ರೆಡಿ ನಮ್ದು ಒಂದು ಹಳೆ ಪ್ಲೇ ಲಿಸ್ಟ್ ಇದೆ, ನಾವು ಮಾಡಿದೀವಿ ನೋಡಿ. IAS KSಗೆ ಸಂಬಂಧಪಟ್ಟಂತೆ ಏನೇನ್ ಬುಕ್ ಲಿಸ್ಟ್ ಇದೆ, ಒಂದು 4-5 ವಿಡಿಯೋ 4 ಇದೆ. ಇದನ್ನ ನೋಡ್ಕೊಳ್ಳಿ. ಈ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್. ಅದ್ರಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಯಾವ ವೆಬ್ಸೈಟ್ಗಳನ್ನ ಓದಬೇಕು, ಏನೇನು ಹೆಂಗ್ ಪ್ರಿಪೇರ್ ಆಗಬೇಕು, ಯಾವ ಕನ್ನಡದಲ್ಲಿ ಯಾವ ಬುಕ್ಸ್ ಓದಬೇಕು, ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ವಿಡಿಯೋಗಳು ಮಾಡಿದೀವಿ. ಓಕೆ, ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ನಿಮ್ಗೆ ಸಿಗುತ್ತೆ ಅಲ್ಲಿ ಈ ತರದ್ದು 4 ವಿಡಿಯೋ ಪ್ರಮುಖವಾಗಿ ಮಾಡಿಟ್ಟಿರತಕ್ಕಂಥದ್ದು. ಆ ಒಂದು ಇದರಲ್ಲಿ ಬುಕ್ ಲಿಸ್ಟ್ ಸ್ಟ್ರಾಟಜಿ ಬಗ್ಗೆ, ವೆಬ್ಸೈಟ್ಸ್ ಬಗ್ಗೆ ಅದಂತ ನೋಡ್ಕೋಬಹುದು ಸ್ನೇಹಿತರೆ. ಓಕೆ, ಅಪ್ಲೈ ಮಾಡಿ. ಹತ್ರ ನಿಮಗೆ ಜಸ್ಟ್ 20 days ಇರೋದು, ಮತ್ತೆ ಎಕ್ಸಾಮಿನೇಷನ್ ಫೀ ಕಮ್ಮಿ ಇದೆ, ಹಾಗಾಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಅಪ್ಲೈ ಮಾಡಿ ನೀವು ಒಂದ್ಸಲ ಸಬ್ಮಿಟ್ ಮಾಡಿದ್ಮೇಲೆ ಪುನಃ ನಿಮ್ಗೆ ಅದನ್ನ ಎಡಿಟ್ ಮಾಡೋಕ್ಕಾಗಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ 100 ಸಲ ನೋಡ್ಕೊಳ್ಳಿ. ಓಕೆ, ಅಪ್ಲಿಕೇಶನ್ ಒಂದ್ಸಲ ಸಬ್ಮಿಟ್ ಮಾಡಿದ್ರೆ ಪುನಃ ಎಡಿಟಿಂಗ್ ಏನಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ ಲಿಂಕ್ಗಳನ್ನ ಮತ್ತೆ ಇನ್ಫಾರ್ಮೇಶನ್ಸ್ಗಳನ್ನ. ಪುನೀತ್ ಫೋರಮ್ ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.